ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಜಿಟಲ್ ಇಂಡಿಯಾ ವಿಫಲ ಅಂತ ಕರೆದ್ರು. ಡಿಜಿಟಲ್ ಇಂಡಿಯಾ ಫೇಲ್ ಅಂತಿರಲ್ಲ, ಒಂದೋ ನೀವು ಕಣ್ಮುಚ್ಚಿಕೊಂಡು ದೇಶವನ್ನ ನೋಡಿರ್ಬೇಕು, ಅಥವಾ ನಮ್ಮ ಈ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ ಅದನ್ನ ಪಕ್ಕಕ್ಕಿಟ್ಟು ಈ ಮಾತನ್ನ ಆಡ್ಬೇಕು. ಒಂದ್ಸಲ ಆಲ್ರೆಡಿ ನೀವು ಜನರಿಂದ ಹೊಡೆತ ತಿಂದಿದ್ದೀರಾ, ಮೋದಿ ತಂದಿದ್ದು ಅನ್ನೋದೊಂದು ಮ್ಯಾಟ್ರ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವರು ತುಂಬಾ ಬೇಜಾರಾಗ್ತಾರೆ. ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳಿಗೆ ಖಂಡನೆ ಬರೋದು ಇದೇ ಮೊದಲಲ್ಲ. ಅಪ್ಪ ಮಗ ಏನಾದರೂ ಹೇಳಿಕೆ ಕೊಡದೇ ಇದ್ರೆ ತಿಂದ ಅನ್ನ ಜೀರ್ಣ ಆಗುತ್ತೋ ಆಗಲ್ವೋ ಅನ್ನೋ ಸಂದೇಹ ಹೊಂದಿದೆ. ಮೋದಿಯನ್ನ ಕಳ್ಳ ಅಂದ್ರೆ ಮಾತ್ರ, ಮೋದಿ ಇಂಥದ್ರಲ್ಲಿ ಹಗರಣ ಮಾಡಿದ್ದಾರೆ ಅಂದ್ರೆ ಮಾತ್ರ ಜನ ಅಲ್ಲ, ಸತ್ತಿ ಹೆಣ ಕೂಡ ಅದನ್ನ ಒಪ್ಪೋದಿಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ನಮ್ಮ ಭಾರತ ಬಾಕಿ ಎಲ್ಲ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ವೇಗವಾಗಿ ಬೆಳೀತಾ ಇರುವಂತಹ ದೇಶವಾಗಿದೆ. ಈ ಭಾರತದ ಆರ್ಥಿಕತೆಗೆ ಒಂದಿಷ್ಟು ಯೋಜನೆಗಳು ಸಹಾಯಕಾರಿಯಾಗಿದೆ. ಅದರಲ್ಲಿ ಒಂದು ಮೋದಿಯವರ ಮಹತ್ವಾಕಾಂಕ್ಷೆಯ ಯೋಜನೆ ಡಿಜಿಟಲ್ ಇಂಡಿಯಾ. ಶುರುವಲ್ಲಿ ಡಿಜಿಟಲ್ ಇಂಡಿಯಾದ ಕಲ್ಪನೆಯನ್ನ ಕಾಂಗ್ರೆಸ್ ಅವರಿಗೆ ಹೇಳಿದಾಗ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಇದೇ ಚಿದಂಬರಂ ಸದನದಲ್ಲಿ ನಿಂತ್ಕೊಂಡು ಅದರ ಬಗ್ಗೆ ಕುಹಕವನ್ನ ಆಡಿದ್ರು. ಡಿಜಿಟಲ್ ಇಂಡಿಯಾ ಸಾಧ್ಯನೇ ಇಲ್ಲ, ನೀವು ಈ 10 ರೂಪಾಯಿ 25 ಪೈಸೆ ಆಗುತ್ತೆ, ಅಲ್ಲಿ ಹೋಗಿ ವೈಫೈ ಇರುತ್ತಾ, ಅಲ್ಲಿ ಹೆಂಗೆ ಪೇ ಮಾಡ್ತೀರಾ, ಅಲ್ಲಿ ಕಾರ್ಡ್ ಉಜ್ಜ ಮಿಷಿನ್ ಇರುತ್ತಾ, ಇಂಥದ್ದು ಅರ್ಥವಿಲ್ಲದ ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ಮೋದಿ ಬಂದ ಮೇಲೆ ಡಿಜಿಟಲ್ ಕ್ರಾಂತಿ ಆಯ್ತಲ್ಲ, ಅದು ದೇಶವನ್ನೇ ಬೇರೆ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಈಗ ಯಾವುದೇ ಅಂಗಡಿಗೆ ಹೋಗೋದು, ರೆಸ್ಟೋರೆಂಟಿಗೆ ಹೋಗೋದು, ಏನೇ ಮಾಡೋದು, ತರಕಾರಿ ತಗೊಂಡ್ರು ಕೂಡ ಮೊಬೈಲ್ ತೆಗಿಯೋದು, QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದು, ಪೇ ಮಾಡೋದು, ಬರೋದು. ಚಿಲ್ಲರೆ ಸಮಸ್ಯೆ ದೊಡ್ಡದಿಲ್ಲ. ಆದ್ರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಾರಲ್ಲ, AICC ಅಧ್ಯಕ್ಷರಿಗೆ ಡಿಜಿಟಲ್ ಇಂಡಿಯಾ ವಿಫಲ ಅನ್ನೋದು ಕಾಣಿದ್ಯಂತೆ. ಹಾಗಾಗಿಯೇ ಅವರು ಡಿಜಿಟಲ್ ಇಂಡಿಯಾವನ್ನ ಅದೊಂದು ಫೇಲ್ಡ್ ಪ್ರಾಜೆಕ್ಟ್ ಅಂತ ಕರೆದಿದ್ದಾರೆ. ಜೊತೆಗೆ ಮೋದಿ ಅವಧಿಯಲ್ಲಿ ಈ ಡಿಜಿಟಲ್ ಹಗರಣ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಹಗರಣ ಅಂದ್ರೆ ಅವರು ಒಂದು ಸ್ಕ್ಯಾಮ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ಕೇಳೋದು, ನಾವು ಸಿಂಪಲ್ ಆಗಿ ಒಂದು ಗೂಗಲ್ ಮಾಡಿದ್ರೆ ಸಾಕು, ಈ ಹಗರಣಗಳ ಪಟ್ಟಿ ಯಾರ ಅವಧಿಯಲ್ಲಿ, ಯಾರ್ಯಾರ ಹೆಸರಲ್ಲಿ, ಯಾವ್ಯಾವ ಹೆಸರಲ್ಲಿ ಬರುತ್ತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಎದುರಿಗೆ ಕಾಣುವಂತಹ ಡಿಜಿಟಲ್ ಇಂಡಿಯಾ ಸಕ್ಸಸ್ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಣ್ತಾನೆ ಇಲ್ಲ. ಹೀಗಾಗಿನೇ ಅವರು ಮಾತನಾಡಿದ್ದಾರೆ. ಅಲ್ಲ, ಅವರಿಗೆ ಸ್ವಲ್ಪ ಈ ಕಟ್ಟಳೆಗಳಿರಬಹುದು. ನೀವು AICC ಅಧ್ಯಕ್ಷರು ದಿನಕ್ಕೆ 2 ಬಾರಿ ಆದ್ರೂ ಮೋದಿಯನ್ನ ಟೀಕೆ ಮಾಡದೇ ಇದ್ರೆ ಪಕ್ಷಕ್ಕೆ ಅದೊಂದು ಕಳೆನೇ ಬರಲ್ಲ ಅಂತ ಹೈಕಮಾಂಡ್ ಅಂತ ಇದಾರಲ್ಲ, ಲೆಕ್ಕಾಚಾರದಂತೆ ಇವರು ಹೈಕಮಾಂಡೇ. ಆದ್ರೆ ಅವರೇ ಹೇಳುವಂತೆ ಹೈಕಮಾಂಡ್ ಬೇರೆ ಇದ್ದಾರೆ. ಹೈಕಮಾಂಡ್ ಲೆವೆಲ್ನಿಂದ ಬಂದಾಗ ಪಾಪ ಇವ್ರು ಏನ್ ಮಾಡ್ತಾರೆ. ಹಾಗಾಗಿನೇ ಈ ಡಿಜಿಟಲ್ ಇಂಡಿಯಾ ವಿಫಲ ಅನ್ನೋದನ್ನ ಅವರು ಮಾತಾಡ್ತಿದ್ದಾರೆ. ಈಗ ನೀವು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಕೂಡ ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಹೀಗೆ UPI ಸಿಸ್ಟಮ್ ಅನ್ನ ಅಷ್ಟು ಅಚ್ಚುಕಟ್ಟಾಗಿ ಅಳವಡಿಸಿಕೊಳ್ಳಲಾಗಿದೆ. ಜನ ಒಗ್ಗಿ ಹೋಗಿದ್ದಾರೆ. ಪರ್ಸೇ ಬೇಡ, ಮೊಬೈಲ್ ಇದ್ರೆ ಬ್ಯಾಂಕ್ ಇದ್ದಂಗೆ. ಎಷ್ಟೋ ಜನ ಬ್ಯಾಂಕಿಗೆ ಹೋಗ್ದೇನೆ ಎಷ್ಟು ವರ್ಷ ಆಗಿರ್ಬೋದು. ನಮ್ಮ ಡೈಲಿ ಟ್ರಾನ್ಸಾಕ್ಷನ್ಗಳು ಬರೀ ಮೊಬೈಲಲ್ಲೇ ನಡೆಯುತ್ತೆ. ಸೊ ಡಿಜಿಟಲ್ ಕ್ರಾಂತಿಯನ್ನ ಮೋದಿ ಹುಟ್ಟಾಕಿದ್ರಲ್ಲ, ಅದು ಅಸಲಿ ಸಮಸ್ಯೆ ಕಾಂಗ್ರೆಸ್ಸಿಗೆ. ಹೀಗಾಗಿಯೇ ಡಿಜಿಟಲ್ ಇಂಡಿಯಾ ಫೇಲ್. ಇಷ್ಟು ಹೇಳಿಬಿಟ್ರೆ ನಮ್ಮ ಇವತ್ತಿನ ಕೆಲಸ ಮುಗೀತು, ನಾಳೆ ಇನ್ನೊಂದು ಯಾವುದೋ ಯೋಜನೆ ಬಗ್ಗೆ ಬೈಯೋಣ ಅಂತ ಅವರು ಯೋಚನೆ ಮಾಡಿರ್ಬೋದು. ಇದರ ಬಗ್ಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಸಿಕ್ಕಾಪಟ್ಟೆ ಬೈದಿದ್ದಾರೆ, ಹಾಗೆ ತೀವ್ರವಾಗಿ ಖಂಡನೆ ಕೂಡ ಮಾಡಿದ್ದಾರೆ. ಹಾಗೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳಿಗೆ ಖಂಡನೆ ಬರೋದು ಇದೇ ಮೊದಲಲ್ಲ, ಕೊನೆ ಕೂಡ ಅಲ್ಲ. ಯಾಕೆಂದ್ರೆ ಅಪ್ಪ ಮಗ ಏನಾದರೂ ಹೇಳಿಕೆ ಕೊಡದೇ ಇದ್ರೆ ತಿಂದ ಅನ್ನ ಜೀರ್ಣ ಆಗುತ್ತೋ ಆಗಲ್ವೋ ಅನ್ನೋ ಸಂದೇಹ ಹೊಂದಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಜಿಟಲ್ ಇಂಡಿಯಾ ವಿಫಲ ಅಂತ ಕರೆದ್ರು. ಸರಿ, ಒಪ್ಕೊಳ್ಳೋಣ, ಮೋದಿಗೆ ಸರಿಯಾಗಿ ಮಾಡಕ್ ಬಂದಿಲ್ಲ, ಇಂಡಿಯನ್ಸ್ಗೆ ಅದನ್ನ ಬಳಸ್ಕೊಳಕ್ ಬಂದಿಲ್ಲ, ವಿಫಲ ಅಂತಾನೇ ಅಂದ್ಕೊಳ್ಳೋಣ. ಆದರೆ ನಮ್ಮ ಕರ್ನಾಟಕದಲ್ಲಿ IT-BT ಮಿನಿಸ್ಟರ್ ಅಂತ ಒಬ್ರಿದ್ದಾರೆ. ಅವರು ನಿಮಗೆ ಗೊತ್ತಿರಬೇಕಲ್ಲ, ಅವರ ಹೆಸರು ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ. ಅವರ ಕೊಡುಗೆ ನಮ್ಮ ರಾಜ್ಯದಿಂದ ದೇಶಕ್ಕಾಗ್ಲಿ ಅಥವಾ ರಾಜ್ಯಕ್ಕೆ ಆಗ್ಲಿ ಏನಿದೆ ಅನ್ನೋದನ್ನ ಅವರ ತಂದೆಯಾದ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬಲ್ಲಿರಾ? ಇದು ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಕೊಡುಗೆ ಅಂತ ಅವರು ಕೊಟ್ಟಿದ್ದು ಬಾಯಿಂದ ಮಾತ್ರ. ಒಂದಿಷ್ಟು ಹೇಳಿಕೆಗಳು, ಅದೇ RSS ಬ್ಯಾನ್ ಮಾಡ್ತೀವಿ, ಮೋದಿ ಹಂಗೆ, ಮೋದಿ ಸರ್ಕಾರ ಹಿಂಗೆ, ಒಂದಿಷ್ಟು ಹೇಳಿಕೆಗಳು ಬಿಟ್ರೆ ವಿಶೇಷವಾದ ಕೊಡುಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರಿಂದ ರಾಜ್ಯವೂ ಕಂಡಿಲ್ಲ, ದೇಶ ಬಿಡಿ, ಅವರ ವ್ಯಾಪ್ತಿಗಿಂತ ದೊಡ್ಡದು. ಹಾಗಾಗಿ ಅಲ್ಲಿ ಅವರಿಗೆ ಕೊಡುಗೆ ಕೊಡಕ್ ಆಗಲ್ಲ. ಸೊ ಈ ಡಿಜಿಟಲ್ ಇಂಡಿಯಾ ಫೇಲ್ ಅನ್ನೋದನ್ನ ನೀವು ರೀಸೆಂಟಾಗಿ ಕಲಬುರ್ಗಿಗೆ ಯಾವಾಗ ಹೋಗಿದ್ರಿ? ಯಾವಾಗಾದ್ರೂ ಹೋಗಿದ್ರ ಅಥವಾ ಡೆಲ್ಲಿಯಲ್ಲೇ ಅಮ್ಮ ಮಗನ ಮನೆಯಲ್ಲೇ ಇದ್ರ? ಕಲಬುರ್ಗಿಗೆ ಒಂದು ಸಲ ಟೈಮ್ ಮಾಡ್ಕೊಂಡು ಹೋಗಿ, ಹಾಗೆ ಕಲಬುರ್ಗಿಯ ಗಲ್ಲಿಗಳಲ್ಲಿ ಓಡಾಡಿ
ನಿಮಗೆ ಇಷ್ಟ ಬಂದ ಕಡೆ ಬೇಕ್ರಿನೋ ಅಥವಾ ಚಿಕನ್ ಶಾಪು ಅಥವಾ ಇನ್ಯಾವುದೋ ಹೋಟೆಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ ಅಲ್ಲಿ ಯು ಪಿ ಐ ಸಿಸ್ಟಮ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ. ಅವರೆಲ್ಲ ಅಂಗಡಿಯವರು ಇಟ್ಕೋತಾರೆ ಅಂತ ತರಕಾರಿ ಅಂಗಡಿ ಹೋಗ್ತೀನಿ, ಅಲ್ಲಿಗೆ ಹೋದರೂ ಕೂಡ ಯು ಪಿ ಐ ಸಿಸ್ಟಮನ್ನು ಅಳವಡಿಸಿಕೊಂಡಿದ್ದಾರೆ. ಡಿಜಿಟಲ್ ಇಂಡಿಯಾ ಫೇಲ್ ಅಂತಿರಲ್ಲ, ಒಂದೋ ನೀವು ಕಣ್ಮುಚ್ಚಿಕೊಂಡು ದೇಶವನ್ನು ನೋಡಿರಬೇಕು ಅಥವಾ ನಮ್ಮ ಈ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ ಅದನ್ನ ಪಕ್ಕಕ್ಕಿಟ್ಟು ಈ ಮಾತನ್ನ ಆಡಬೇಕು. ಈ ಸಾಮಾನ್ಯವಾಗಿ ಮೋದಿ ಯಾವುದೇ ಒಂದು ಯೋಜನೆಯನ್ನು ತಂದರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಆ ಸಕ್ಸಸ್ ಆದಾಗ ಹೊಟ್ಟೆ ಉರಿ ಬೀಳೋದು ಕಾಂಗ್ರೆಸ್ಗೆ ಅದು ಕಾಮನ್ನು, ಅದು ಅವರ ವಂಶವಾಹಿನಿಯಲ್ಲೇ ಬಂದಿದೆ. ಅದು ದೇಶಕ್ಕೆ ಒಳ್ಳೇದಾಗಿದೆ ಅಂದ್ರೂ ಕೂಡ ಮೋದಿ ತಂದಿದ್ದು ಅನ್ನೋದೊಂದು ಮ್ಯಾಟ್ರ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವರು ತುಂಬಾ ಬೇಜಾರಾಗ್ತಾರೆ. ಹಾಗಾಗಿ ಅದರ ಮೇಲೆ ಅಪಪ್ರಚಾರವನ್ನು ಶುರು ಮಾಡ್ತಾರೆ. ವ್ಯಾಕ್ಸಿನ್ನಲ್ಲೂ ಮೋದಿ ಮೇಲೆ ನಂಬಿಕೆ ಇಲ್ಲ, ಮೋದಿ ಕಂಡುಹಿಡಿದಿದ್ದೀನಿ, ನಾನೇ ಲ್ಯಾಬಲ್ಲಿ ನಿಂತ್ಕೊಂಡು ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳಿರಲಿಲ್ಲ. ಕೊರೋನಾ ವಾರಿಯರ್ಸ್ ಅಂತ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ವೈದ್ಯರಿದ್ದಾರೆ, ಅವರು ಕಂಡುಹಿಡಿದಿದ್ದು. ಮೋದಿ ಸರ್ಕಾರ ಕೇಂದ್ರದಲ್ಲಿದೆ, ಸೊ ಮೋದಿ ಅವಧಿಯಲ್ಲಿ ಬಂದಿದ್ದು. ಹಾಗಾಗಿ ವ್ಯಾಕ್ಸಿನ್ ಮೇಲೆ ಒಂದು ಸುಳ್ಳು ಹೇಳೋಣ ಆಯಿತು. ಮೋದಿ ಅವಧಿಯಲ್ಲಿ ಈ ಸರ್ಜಿಕಲ್ ಸ್ಟ್ರೈಕ್ಗಳು, ಏರ್ ಸ್ಟ್ರೈಕ್ಗಳು, ಹಾಗೆ ನಮ್ಮ ಮೇಲೆ ತಂಟೆ ಮಾಡಿದವರು ಸೊಂಟ ಮುರಿದಿದ್ದಲ್ಲ ಇಂಡಿಯನ್ ಆರ್ಮಿ, ಅದರ ಮೇಲೆ ಕೂಡ ನಂಬಿಕೆ ಇಲ್ಲ. ಯಾಕೆಂದ್ರೆ ಸೈನ್ಯಕ್ಕೆಲ್ಲ ದ್ವೇಷ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗ್ಬಿಡ್ತಲ್ಲ. ಭಾರತ ಇಷ್ಟೊಂದು ಗಟ್ಟಿ ನಿರ್ಧಾರವನ್ನ ತಗೊಂತಲ್ಲ, ಅದು ಸಮಸ್ಯೆ. ನೀವು ಏನನ್ನೂ ನಂಬದೇ ಇದ್ರೆ ಯಾರನ್ನ ನಂಬ್ತೀರಾ? ಅಟ್ಲೀಸ್ಟ್ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು ನಿಮ್ಮದೇ ನೆರಳು ಅಂತ ಆದ್ರೂ ನಂಬಿಕೆ ಇದೆಯೋ? ಅಥವಾ ಇದು ಮೋದಿ ಸರ್ಕಾರದ ಅವಧಿಯಲ್ಲಿ ಈ ನೆರಳು ಫಾಲೋ ಮಾಡ್ತಾ ಇದೆ ಅಂದ್ರೆ ಇವರು ಸ್ಪೈ ಆಗಿರ್ಬೋದು ಅಂತ ಸಂದೇಹ ಪಡ್ತಿರೋ ಅನ್ನೋ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಡಿಜಿಟಲ್ ಇಂಡಿಯಾ ಅದು ಡೇಟಾಗಳಲ್ಲಿ ಬಿಟ್ಟಾಗಿ ಕಣ್ಣಿಗೆ ಕಾಣುವಂತಹ ಸತ್ಯ. ಒಬ್ಬ ಬಡವರ್ಗದ ವ್ಯಾಪಾರಿಗಳು ಕೂಡ ಅದನ್ನ ಸಕ್ಸಸ್ಫುಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಯಾವುದೇ ಟ್ಯಾಕ್ಸ್ಗಳಿಲ್ಲದೆ, ವಿಶೇಷವಾದ ಶುಲ್ಕಗಳಿಲ್ಲದೆ ಯು ಪಿ ಐ ಸಿಂಪಲ್ ಆಗುತ್ತೆ, ಅವರ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. ಅದನ್ನ ಎ ಟಿ ಎಂ ಅಲ್ಲಾದ್ರೂ ಖಾಲಿ ಮಾಡಿ ಅಥವಾ ಕಾರ್ಡಲ್ಲಾದ್ರೂ ಖಾಲಿ ಮಾಡಿ ಆಪ್ಷನ್ ಇದೆ. ಯು ಪಿ ಐ ಒಂದು ಸಮರ್ಥವಾದ ಸಂವಹನವಾಗಿದೆ. ಜೊತೆಗೆ ಯು ಪಿ ಐ ಮಾತ್ರ ಅಲ್ಲ, ಡಿಜಿಟಲ್ ಇಂಡಿಯಾ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ. ಯು ಪಿ ಐ ಒಂದು ಪಾರ್ಟ್ ಅಷ್ಟೇ. ಈಗ ಬಿ ಎಸ್ ಎನ್ ಎಲ್ ಎಷ್ಟೊಂದು ಟವರ್ಗಳು ಜಾಸ್ತಿ ಆಗಿದೆ, ಬಿ ಎಸ್ ಎನ್ ಎಲ್ ಸೇವೆಯಲ್ಲಿ ಎಷ್ಟು ಅತ್ಯುತ್ತಮವಾದ ಈ ಸರ್ವಿಸ್ ಬರ್ತಾ ಇದೆ, ಅದೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥದ್ದೇ. ಬಿ ಎಸ್ ಎನ್ ಎಲ್ ಇದೇ ಕಾಂಗ್ರೆಸ್ ಅವಧಿಯಲ್ಲಿ ಹೇಗೆ ಹಳ್ಳ ಹಿಡಿದಿತ್ತು ಅನ್ನೋದನ್ನ ಒಮ್ಮೆ ನೆನ್ಪು ಮಾಡ್ಕೋತೀರ? ಯಾಕಾಗಿ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ಈ ಐಡಿಯಾ ಆಗಿರ್ಬೋದು, ಯಾಕಾಗಿ ಬಿ ಎಸ್ ಎನ್ ಎಲ್ ಇದ್ದಾಗಲೂ ಕೂಡ ತಮ್ಮದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡ್ವು? ಅದಕ್ಕೆ ಅವಕಾಶ ಕೊಟ್ಟವರು ಯಾರು? ಅಸಮರ್ಥ ಆಡಳಿತ ಕಾಂಗ್ರೆಸ್ ಅವಧಿಯಲ್ಲಿ ಇತ್ತಲ್ಲ. ಹಾಗೆ ನೀವು ಇದನ್ನ ಡಿಜಿಟಲ್ ಹಗರಣ ಅಂತ ಕರೆದಿದ್ದೀರಲ್ಲ, ಡಿಜಿಟಲ್ ಹಗರಣದ ಬಗ್ಗೆ ಕಾಂಗ್ರೆಸ್ ಅವರಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕಾ? 2G ಹಗರಣದಲ್ಲಿ ಯಾರೆಲ್ಲ ಶ್ರೀಮಂತರಾದ್ರು, ಯಾರೆಲ್ಲ ಅಕೌಂಟಿಗೆಲ್ಲ ಎಷ್ಟೆಷ್ಟು ಹೋಗಿದೆ ಅನ್ನೋದು ಲೆಕ್ಕಾಚಾರ ಇಲ್ವಾ? ಯಾರೆಲ್ಲ ಅರೆಸ್ಟ್ ಆದ್ರು ಅನ್ನೋದು ಗೊತ್ತೇ ಇಲ್ವಾ? ಆ ಅವಧಿಯಲ್ಲಿ ಯಾರ ಅಧಿಕಾರ ಇತ್ತು ಅನ್ನೋದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಅಲ್ಲ. ಆಮೇಲೆ ನೀವು ಮೋದಿ ಸರ್ಕಾರದ ಅವಧಿಯಲ್ಲಿ ಹಗರಣಗಳ ಬಗ್ಗೆ ಮಾತಾಡಿ. ಒಂದ್ಸಲ ಆಲ್ರೆಡಿ ನೀವು ಜನರಿಂದ ಹೊಡೆತ ತಿಂದಿದ್ದೀರಾ. ಚೌಕಿದಾರ್ ಚೋರ್ ಹೇ ಅನ್ನೋದೊಂದು ಕ್ಯಾಂಪೇನ್ ಮಾಡಿದ್ರಿ, ಮೋದಿಯನ್ನ ಕಳ್ಳ ಅಂತ ಕರೆದ್ರಿ, ರಫೇಲ್ ಡೀಲಲ್ಲಿ ಭಯಂಕರ ಸ್ಕ್ಯಾಮ್ ಮಾಡಿದ್ದಾರೆ, ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಿ. ಆಮೇಲೆ ಜನ ಏನು ಮಾಡಿದ್ರು? ಇಲೆಕ್ಷನ್ನಲ್ಲಿ ನಿಮಗೆ ಸರಿಯಾದ ಪಾಠವನ್ನ ಕಲಿಸಿದ್ರು. ಆ ಪಾಠವನ್ನ ನೀವು ಅವಾಗ ಕಲ್ತಿದ್ರು ಕೂಡ ಈಗ ಮತ್ತೆ ಮರೆತ ಆಗಿದೆ. ಹಾಗಾಗಿಯೇ ಈ ಡಿಜಿಟಲ್ ಇಂಡಿಯಾ ವಿಫಲ, ಅಥವಾ ಈ ಡಿಜಿಟಲ್ ಅಲ್ಲಿ ಲೂಟಿ ಆಗಿದೆ, ಹಗರಣ ಆಗಿದೆ, ಅದು ಸ್ಕ್ಯಾಮು, ಈ ತರ ಮೋದಿ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿರಲ್ಲ, ಆಗೆಲ್ಲ ಕೂಡ ನಿಮಗೆ ಹಿನ್ನಡೆ ಆಗಿದೆಯೇ ಹೊರತು ಮುನ್ನಡೆ ಯಾವತ್ತೂ ಆಗಿಲ್ಲ. ರಫೇಲ್ ಡೀಲಲ್ಲಿ ಮೋದಿಯನ್ನ ಕಳ್ಳ ಅಂತ ಕರೆದಿದ್ದ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟಲ್ಲಿ ಬೇಷರತ್ ಕ್ಷಮಾಪಣೆ ಕೇಳಿದ್ದನ್ನ ಇಡೀ ಭಾರತ ಕಂಡಿದೆ. ಅವ್ರು ಹೇಳ್ತಾರೆ ಪಾಪ ಸಾವರ್ಕರ್ ಅಂದ್ರೆ ಸಾರಿ ವರ್ಕರು, ನಾನು ರಾಹುಲ್ ಗಾಂಧಿ ರಾಹುಲ್ ಸಾವರ್ಕರ್ ಅಲ್ಲ, ಈ ಥರ ಎಲ್ಲ. ಬಟ್ ರಫೇಲ್ ವಿಚಾರಕ್ಕೆ ಕ್ಷಮೆ ಕೇಳಿದ್ದಾರಾ ಇಲ್ವಾ ಅನ್ನೋದನ್ನ, ನಿಮಗೆ ರಾಹುಲ್ ಗಾಂಧಿ ತುಂಬಾ ಆಪ್ತ ಅಲ್ಲ, ನಿಮ್ಮ ಹೈಕಮಾಂಡ್ ಅಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಕೇಳಿ ನೋಡಿ ಕ್ಷಮಾಪಣೆ ಹೆಂಗೆ ಕೇಳಿದ್ರಿ ಅಂತ ಒಮ್ಮೆ ವಿಚಾರಿಸಿ. ಹೀಗಾಗಿ ಮೋದಿಯ ವಿರುದ್ಧ ಅವರಿಗೆ ಆಡಳಿತ ಬರಲ್ಲ ಅನ್ನಿ, ಅಥವಾ ಮೋದಿ ದಡ್ಡ ಅನ್ನಿ, ಮೋದಿ ಶೋಕಿಲಾಲ ಅನ್ನಿ, ಏನಾದರೂ ಅನ್ನಿ ಜನ ಸ್ವಲ್ಪ ಸ್ವೀಕಾರ ಮಾಡ್ಬೋದೇನು. ಬಟ್ ಮೋದಿಯನ್ನ ಕಳ್ಳ ಅಂದ್ರೆ ಮಾತ್ರ, ಮೋದಿ ಇಂಥದ್ರಲ್ಲಿ ಹಗರಣ ಮಾಡಿದ್ದಾರೆ ಅಂದ್ರೆ ಮಾತ್ರ ಜನ ಅಲ್ಲ, ಸತ್ತಿ ಹೆಣ ಕೂಡ ಅದನ್ನ ಒಪ್ಪೋದಿಲ್ಲ. ಏನಂತೀರ? ಜೈ ಶ್ರೀರಾಮ್.